Hello, what is up, everybody? Welcome back to another vlog, and welcome back to episode 6 of my 12% body fat journey. So, here I am with my new look. Yes, guys, ನಾನು ಸ್ವಲ್ಪ ಬಸ್ ಕಟ್ ಮಾಡಿಸಿದ್ದೀನಿ ಫಾರ್ ಸಮ್ ರೀಸನ್ಸ್. ಆ್ಯಂಡ್ ಒನ್ ಮೇನ್ ರೀಸನ್ ಏನಂದರೆ, ನಾನು 2023ಯಲ್ಲಿ ಯಾವಾಗ ಜಿಮ್ ಮತ್ತು ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಆವಾಗ ಇದೇ ಲುಕ್ನ ತೊಗೊಂಬಂದಿದ್ದೆ. ಸೊ ಆ ಲುಕ್ಕಿಂದ ವಿತಿನ್ 6 ಮಂತ್ಸ್ ನಾನು ಅರೌಂಡ್ 12 kgs ನಾನು ಲಾಸ್ ಮಾಡಿದ್ದೆ. ಸೊ ದ್ಯಾಟ್ ಆ ಒಂದು ಮೂಮೆಂಟ್ ಮತ್ತೆ ನಾನು ವಾಪಸ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ನಾವು ಐ ಆಮ್ ಬ್ಯಾಕ್ ವಿತ್ ಬಸ್ ಕಟ್. ಆ್ಯಂಡ್ ಲೈಫಲ್ಲಿ ಇಂಡಿಸಿಪ್ಲಿನ್ ಅಥವಾ ಈಗೋ ಜಾಸ್ತಿ ಆದಾಗ ಐ ಟ್ರೈ ಟು ಹ್ಯಾವ್ ಅ ಬಸ್ ಕಟ್ ಲೈಕ್ ದಿಸ್. ಆ್ಯಂಡ್ ದಟ್ ಈಸ್ ವಾಟ್. ಆ್ಯಂಡ್ ಆಮೇಲೆ ಹೇಳ್ತೀನಿ ಇನ್ನು ಬರುವ ವೀಡಿಯೋಸಲ್ಲಿ ಇನ್ನು ರೀಸನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ದಿಸ್ ಈಸ್ ಒನ್ ಥಿಂಗ್. ಟುಡೇ ಸ್ಯಾಟರ್ಡೇ ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮಾಡೋಕ್ಕಿಲ್ಲಿ ಒಂದು ಲೇಔಟ್ ಹತ್ರ ಬಂದಿದ್ದೆ. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಎಂಟಿ ಸ್ಟಮಕ್ ಕಾರ್ಡಿಯೋ ಆ್ಯಂಡ್ ಐ ಹ್ಯಾವ್ ಕಂಪ್ಲೀಟೆಡ್ 9127 ಸ್ಟೆಪ್ಸ್ ಆ್ಯಂಡ್ 406 ಕ್ಯಾಲರೀಸ್ ನಾನು ಬರ್ನ್ ಮಾಡಿದ್ದೀನಿ ವಿತ್ 7.2 ಕಿಲೋಮೀಟರ್ಸ್ ಕಾರ್ಡಿಯೋ ಮಾಡಿದ್ದೀನಿ. ಲೆಟ್ಸ್ ಗೋ. ಇವತ್ತು ಆರ್ಮ್ಸ್ ಡೇ ಇದೆ. ಸೊ ಲೆಟ್ಸ್ ಟ್ರೈನ್, ಲೆಟ್ಸ್ ಬ್ಯಾಂಗ್ ಮೈ ಆರ್ಮ್ಸ್, ಟ್ರೈಸೆಪ್ ಆ್ಯಂಡ್ ಬೈಸೆಪ್ಸ್. ಸೊ ಟೋಟಲ್ 5 ವೇರಿಯೇಷನ್ಸ್ ಮತ್ತು ಕಾರ್ಡಿಯೋ. ಲೆಟ್ಸ್ ಗೋ. ಇವಾಗ ಮನೆಗೆ ಹೋಗೋಣ. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಆ್ಯಂಡ್ ಸ್ಟಾರ್ಟ್ ದ ಡೇ. ಲೆಟ್ಸ್ ಗೋ ಗಾಯ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಗಾಯ್ಸ್, ಇಟ್ಸ್ ಬಿನ್ 2 weeks ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರಲಿಲ್ಲ. ಯಾಕಂದರೆ ಐ ವಾಸ್ ಅ ಲಿಟ್ಲ್ ಬಿಟ್ ಇನ್ಕನ್ಸಿಸ್ಟೆಂಟ್ ಇನ್ ಸ್ಲೀಪ್ ಆ್ಯಂಡ್ ರಿಕವರಿ. ಗಾಯ್ಸ್, ಸ್ಲೀಪ್ ಸ್ವಲ್ಪ ಚೆನ್ನಾಗಿ ಆಗ್ತಿದ್ದಿಲ್ಲ. ಸೊ ನಾವು ಆಮ್ ಬ್ಯಾಕ್ ಟು ರೂಟೀನ್. ನಾನು ಮತ್ತೆ 3-4 ಡೇಸ್ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾ ಇದ್ದೀನಿ. ಅರೌಂಡ್ 5 o'clock ಎದ್ದೇಳ್ತಿದ್ದೀನಿ. ಸೊ ದಿಸ್ ಇಸ್ 5th ಡೇ. ಸೊ ನನ್ನ ಲೈಫ್ನ ನಾನು ಚೆನ್ನಾಗಿ ಅಥವಾ ನನ್ನ ಲೈಫ್ನ ರೂಲ್ಸ್ ಮತ್ತು ಗೋಲ್ಸ್ನ ಸೆಟ್ ಮಾಡ್ಕೊಂಡು ಅದನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಸೊ ವೀಡಿಯೋ ಮಾಡಿ ಏನು ಪ್ರಯೋಜನ. ಸೊ ಅದಕ್ಕೋಸ್ಕರ ಆ ಸ್ಲೀಪ್ ಮತ್ತು ಆ ರಿಕವರಿ, ಆ ಟ್ರ್ಯಾಕ್ ಅಂದರೆ ಅದನ್ನು ಚೆನ್ನಾಗಾದ್ಮೇಲೆ ಮತ್ತೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇಟ್ಸ್ ಗೋಯಿಂಗ್ ಗುಡ್. ಲೆಟ್ಸ್ ಗೋ guys. we are back to home now. it's time for breakfast. ಅನ್ಫಾರ್ಚುನೇಟ್ಲಿ ಓಟ್ಸ್ ಖಾಲಿ ಆಗಿದೆ. ಓಟ್ಸ್ ಖಾಲಿ ಆಯಿತು. ನಾನು ನಿನ್ನೆ ನೈಟ್ ಅದನ್ನು ಚೆಕ್ ಮಾಡ್ಕೋಬೇಕಾಗಿತ್ತು. ಸೊ ನೋಡಿರಲಿಲ್ಲ. ಬ್ಲಿಂಕಿಟಲ್ಲೂ ಔಟ್ ಆಫ್ ಸ್ಟಾಕ್ ಇದೆ. ಸ್ವಲ್ಪ ಡಯಟ್ ಇವಾಗ ಆ್ಯನಬಾಲಿಕ್ ಆಗ್ತಾಯಿದೆ. ಲೈಕ್ ಅಮ್ಮ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದಾರೆ. ಲೆಸ್ ಆಯಿಲ್ ಹಾಕಿ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಲೆಟ್ಸ್ ಈಟ್ ಅವಲಕ್ಕಿ ಆ್ಯಂಡ್ 1 scoop ಆಫ್ ವೇ ಪ್ರೋಟೀನ್ ಕುಡಿತೀನಿ ಟು ಕಂಪ್ಲೀಟ್ ಮೈ ಪ್ರೋಟೀನ್ ಇಂಟೇಕ್. ಆ್ಯಂಡ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಆ್ಯಡ್ ಮಾಡ್ತೀನಿ. ಲೆಟ್ಸ್ ಗೋ. ದಿಸ್ ಈಸ್ ಅವಲಕ್ಕಿ. ಸೊ ಗಾಯ್ಸ್, ಟೈಮ್ ಇವಾಗ 1 o'clock ಆಗ್ತಾಯಿದೆ. ಆ್ಯಂಡ್ ಇಟ್ಸ್ ಟೈಮ್ ಟು ಗೋ ಜಿಮ್. ಆ್ಯಂಡ್ ಆ್ಯಸ್ ಐ ಸೆಡ್, ನಾನು ಪ್ರೀ ವರ್ಕೌಟ್ ಯೂಸ್ ಮಾಡ್ತೀನಿ, ಪ್ಲಸ್ 2 bananas ತಿಂತೀನಿ. ಆ್ಯಂಡ್ ಸಾಲ್ಟ್ ಈಸ್ ನೆಸರಿ ಟು ಗೆಟ್ ಅ ಬೆಟರ್ ಪಂಪ್. ಇವತ್ತು ನೀವು ನೋಡ್ತೀರಾ ಪ್ರೀ ವರ್ಕೌಟ್ ಜೊತೆ ಪ್ಲಸ್ ಸಾಲ್ಟ್ ತಗೊಂಡಾಗ ಮತ್ತು ಆ ವೆಯ್ನ್ಸ್ ನಿಮಗೆ ಡೆಫಿನೆಟ್ಲಿ ಕಾಣುತ್ತೆ. ಯಾಕಂದರೆ ಸಾಲ್ಟ್ ಹೆಲ್ಪ್ಸ್. ನಾನು ಅದ್ರ ಬಗ್ಗೆ ಅಷ್ಟು ಸ್ಟಡಿ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಸಾಲ್ಟ್ ಹಾಕಿದ ಮೇಲೆ ಯಾಕೆ ವೆಯ್ನ್ಸ್ ಎಲ್ಲ ಪಾಪ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ದ OG ವ್ಯೂವರ್ಸ್ ನಿಮ್ದು ಬೈಸಿಪ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ನಂದು ಫ್ರಮ್ 7th 8th 9th 10th ಮತ್ತು 1st to 2nd PU ಮಟ್ಟ ಆರ್ಮ್ಸ್ ಅನ್ನೋದೇ ನಂದೇನೂ ಇರ್ತಿದ್ದಿಲ್ಲ. ಟ್ರೈಸಿಪ್ ಇಲ್ಲ, ಬೈಸಿಪ್ಸ್ ಅಂದರೆ ಏನು ಗ್ರೋತ್ ಇರ್ತಿದ್ದಿಲ್ಲ. ಸೊ ನಾನು ಯಾವ ಥರ ಗ್ರೋ ಮಾಡಿದೆ ಅಂತ ಹೇಳ್ತೀನಿ. ಜಸ್ಟ್ ಲಿಸನ್. ನಾನು ಮಾಡೋ 5 ವೇರಿಯೇಷನ್ಸ್
ಪ್ರಾಪರ್ ಮೈಂಡ್ ಮಸಲ್ ಕನೆಕ್ಷನ್ ಮಾಡಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ 5 ವೇರಿಯೇಷನ್ಸ್ ನಾನು ಬೈಸೆಪ್ ಮತ್ತು ಟ್ರೈಸಿಪಲ್ಲಿ ಏನು ಮಾಡ್ತೀನಿ ಅಂತ. ಅಂದರೆ 3 ವೇರಿಯೇಷನ್ಸ್ ಇನ್ ಬೈಸೆಪ್ ಆ್ಯಂಡ್ 2 ವೇರಿಯೇಷನ್ಸ್ ಇನ್ ಟ್ರೈಸೆಪ್. ನೋಡಿ, ನೀವು ಅದನ್ನು ಫಾಲೋ ಮಾಡಿ. ಡೆಫಿನೆಟ್ಲಿ ಬೈಸೆಪ್ ಮತ್ತು ಟ್ರೈಸೆಪ್ಪಲ್ಲಿ ನಿಮಗೆ ಗ್ರೋತ್ ಸಿಗುತ್ತೆ. ಸೊ ಲೆಟ್ಸ್ ಗೋ ಟು ಜಿಮ್ ಆ್ಯಂಡ್ ಹಿಟ್ ಆರ್ಮ್ಸ್. ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಫಸ್ಟ್ ವೇರಿಯೇಷನ್ ಮಾಡ್ತಾಯಿದ್ದೀನಿ. ರೋಪ್ ಟ್ರೈಸಿಪ್ ಪುಷ್ ಡೌನ್. ಇದೊಂದು ಅಲ್ಟಿಮೇಟ್ ಎಕ್ಸಸೈಸ್. ನೀನು ಟ್ರೈಸಿಪ್ನ ಬಿಲ್ಡ್ ಮಾಡ್ಬೋದು. ವಾಟ್ಸ್ ದ ಫಾರ್ಮ್ನ ನೋಡ್ಕೊಳ್ಳಿ. ಇದು ಟ್ರೈಸಿಪ್ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಾಗುತ್ತೆ. ಫಸ್ಟ್ ವಾರ್ಮಪ್ ಸೆಟ್ಟಿಗೆ ನಿಮ್ಮ ಇಷ್ಟ. ನಾನು 15 kg ವಾರ್ಮಪ್ಪಿಂದ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಇಷ್ಟ, ನೀವು ಎಷ್ಟು kg ಸ್ಟಾರ್ಟ್ ಮಾಡ್ತೀರಾ ನೋಡ್ಕೊಳ್ಳಿ. ನಾನು ತುಂಬ ಮೇಲ್ಗಡೆ ಹಾಕ್ಕೊತೀನಿ ಇದನ್ನು. ಫಸ್ಟ್ ವಾರ್ಮ್ ಸೆಟ್ ಆಯಿತು ಗಾಯ್ಸ್. ನಾನು ನಿಮಗೆ ರೋಪ್ ಪುಷ್ ಡೌನ್ ಯಾಕೆ ಸಜೆಸ್ಟ್ ಮಾಡಿದ್ದಂದರೆ, ಸಿ ಆ್ಯಸ್ ಅ ಬಿಗಿನರ್ ರೋಪ್ ಇಂದ ಮಾಡೋದೇ ಇಟ್ ಈಸ್ ಬೆಟರ್. ಸೊ ಯಾಕಂದರೆ ಅದರಿಂದ ಮೈಂಡ್ ಮಸಲ್ ಚೆನ್ನಾಗಾಗುತ್ತೆ. ಸೊ ಒನ್ಸ್ ನೀವು ಮೈಂಡ್ ಮಸಲ್ ಚೆನ್ನಾಗಾದ ತಕ್ಷಣ ಯು ಕ್ಯಾನ್ ಯೂಸ್ ಜಿಗ್ಜ್ಯಾಗ್ ಬಾರ್. ಎಲ್ಲಿದೆಯಪ್ಪ, ನಾನು ವಾರ್ಮಪ್ಪಿಗೆ ಅಂತೇಳಿ ಇದನ್ನು ಯೂಸ್ ಮಾಡ್ತೀನಿ. ಸೊ ಮೇನ್ ಸೆಟ್ಸ್ ಎಲ್ಲ ಇದನ್ನು ಯೂಸ್ ಮಾಡ್ತೀನಿ. ಫಸ್ಟ್ ಸೆಟ್ 35 kg ಸ್ಟಾರ್ಟ್ ಮಾಡ್ತೀನಿ. ಸೊ ಟೋಟಲಿ 3 ಸೆಟ್ಸ್ ಇರುತ್ತೆ. ಸೊ 35, 40, 45. ಲೆಟ್ಸ್ ಗೋ. ಐ ಆಮ್ ಏಮಿಂಗ್ ಫಾರ್ 14 reps. ಲೆಟ್ಸ್ ಗೋ. 1, 2, 3, 4, 5, 6, 14. ಗಾಯ್ಸ್, ಟ್ರೈಸೆಪ್ಪಿಗೆ ಆ್ಯಕ್ಚುಲಿ ಬೇಕಾಗಿರೋದು ಸ್ಟ್ರೆಂತ್ ಅಲ್ಲ, ಇಟ್ ಈಸ್ ಅನ್ ಮೂಮೆಂಟ್. ಸೊ ಆಲ್ವೇಸ್ ಎಲ್ಬೋ ಈ ಮೂಮೆಂಟ್ ಕರೆಕ್ಟಾಗಿದ್ದರೆ ಟ್ರೈಸೆಪ್ಪಿಗೆ ಹಿಟ್ ಆಗುತ್ತೆ. ಸೊ ಈ ಮೂಮೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಟ್ರೈಸೆಪ್ ಬೀಳಲ್ಲ. ಸೊ ಆಲ್ವೇಸ್ ಫೋಕಸ್ ಆನ್ ದಿಸ್ ಮೂಮೆಂಟ್. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ಮೈ ಸೆಕೆಂಡ್ ಸೆಟ್. ನೋಡಿ, ಜಸ್ಟ್ ವಾಚ್ ಮೈ ಎಲ್ಬೋಸ್, ದಟ್ಸ್ ಆಲ್. ಎಲ್ಬೋ ಮೂಮೆಂಟ್ ಸ್ಟ್ರೇಟ್ ಆಗಿರಬೇಕಷ್ಟೆ, ಬೇರೆ ಎಲ್ಲ. ಸೊ ದಿಸ್ ಈಸ್ ಸೆಕೆಂಡ್ ಸೆಟ್. ಐ ಆಮ್ ಟೇಕಿಂಗ್ 40 kgs. 2, 3, 4, 5, 6, 7, 8, 9, 10, 11, 12, 13, 14, 15. Yes. So last and final set. 45 kgs. ಸೊ ಐ ಥಿಂಕ್ ನಾನು 50 kgs ಹೋಗ್ಬೋದು. ಬಟ್ 50 kgs ಹೋದಾಗ ಒಂದು ಈಗೋ ಲಿಫ್ಟಿಂಗ್ ಆಗಿಬಿಡುತ್ತೆ, ಅದು ಟ್ರೇಸಿಬಲ್ ಬೀಳಲ್ಲ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈಗೋ ಲಿಫ್ಟಿಂಗ್ ಸ್ವಲ್ಪ ಕಡಿಮೆ ಮಾಡಿ, ಫೋಕಸ್ ಆನ್ ಕಾನ್ಸಂಟ್ರಿಕ್ ಆ್ಯಂಡ್ ಮೈಂಡ್ ಮಸಲ್ ಕನೆಕ್ಷನ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಹಿಟ್ ಮಾಡಿದ್ರೆ ಮಸಲ್ ಇಂಪ್ರೂವ್ ಆಗುತ್ತೆ. ಲೆಟ್ಸ್ ಗೋ. Watch out elbow.
9, 10. ಸೀಟೆಡ್ ಬೈಸೆಪ್ ಕರ್ಲ್ಸ್ ಅಂತ ಹೇಳ್ಬೋದು. ದಿಸ್ ಈಸ್ ಮೈ ಸೆಕೆಂಡ್ ಎಕ್ಸಸೈಸ್ ಆ್ಯಂಡ್ ಇದರಿಂದ ಈ ಪಾರ್ಟ್ ಆಫ್ ದ ಬೈಸೆಪ್ ಪೀಕ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ಎವ್ರಿ ಬಿಗಿನರ್ ಹ್ಯಾಸ್ ಟು ಇಂಪ್ರೂವ್. ಸೊ ಈ ಪರ್ಟಿಕ್ಯುಲರ್ ಮಸಲ್ನ ನಾವು ಇಂಪ್ರೂವ್ ಮಾಡಿಕೊಂಡ್ರೆ ಹಿಂಗೆ ಬೈಸೆಪ್ ಪೀಕ್ ಬರುತ್ತೆ. ಲೆಟ್ಸ್ ಗೋ. ವೆಯ್ಟ್ ತೆಗಿಬೇಕು. ಎಸ್. 1, 2, 3, 4, 5, 6, 7, 8, 9, 10, 11, 12. Yes. ಸೊ ನಾವು ಇಸ್ ದ ಸೆಕೆಂಡ್ ಸೆಟ್. ಫಸ್ಟ್ ಸೆಟ್ ನಾನು 5 kg ಈಚ್ ಮಾಡಿದ್ದೆ. ಸೊ ನಾವು 2.5 kg ಆ್ಯಡ್ ಮಾಡ್ತಾಯಿದ್ದೀನಿ, ವಿಚ್ ಬ್ರಿಂಗ್ ಅಪ್ಸ್ ಟು 7.5 ಈಚ್ ಸೈಡ್. 12 reps easy. Five, 6, 8, 12 ರೆಪಿಟೇಷನ್ಸ್ ಬರಲಿಲ್ಲ. ಸೊ 10 ರೆಪಿಟೇಷನ್ಸ್ ಬಂತು. ಸೊ ಲಾಸ್ಟ್ 10 ಫೈನಲ್ ಸೆಟ್. ಸೊ ಲಾಸ್ಟ್ ಸೆಟ್ ಆ್ಯಸ್ ಯೂಶ್ವಲ್ 10 reps ಬಂದಿತ್ತು. ಸೊ ಈ ಸೆಟ್ ಅಟ್ಲೀಸ್ಟ್ 10.5 ಅಥವಾ 11 reps ಮಾಡ್ಲಿಕ್ಕೆ ಐ ವಿಲ್ ಟ್ರೈ. ಸೊ ಆಗುತ್ತೆ. ಲೆಟ್ಸ್ ಗೋ. Seven, 8, 9, 11. Yes. Seated zigzag bicep curl is for short head. So crazy pump ಆಗಿದೆ ಬೈಸೆಪ್ಸು. ಸೊ ನೆಕ್ಸ್ಟ್ ಲಾಂಗ್ ಹೆಡ್ನ ಟ್ರೈನ್ ಮಾಡೋಣ. ಸೊ ಲೆಟ್ಸ್ ಗೋ.
ಇವಾಗ ನೆಕ್ಸ್ಟ್ ಎಕ್ಸಸೈಸ್ ಬೈಸಿಪ್ ಕರ್ಲ್ಸ್. ಗಾಯ್ಸ್, ಇನ್ನೊಂದು ಒಂದು ಥಿಂಗ್ ಏನಂದರೆ, ನನ್ನ ಹತ್ರ ಸ್ಟ್ರೆಂತ್ ಇದೆ, ಸ್ಟೆಮಿನಾ ಇದೆ ಟು ಗೋ ಆ್ಯಂಡ್ ಲಿಫ್ಟ್ 15 and 17.5 kg ಹಿಂಗೆ ಲಿಫ್ಟ್ ಮಾಡ್ಬೋದು. ಬಟ್ ಅದು ಫುಲ್ಲು ಈಗೋ ಲಿಫ್ಟಿಂಗ್ ಆಗಿಬಿಡುತ್ತೆ. ಸೊ ಐ ವಾಂಟ್ ಮೈಂಡ್ ಆ್ಯಂಡ್ ಮಸಲ್ ಕನೆಕ್ಷನ್, ನಾಟ್ ಈಗೋ. ಸೊ 12.5 ನನಗೆ ಹೆಲ್ಪ್ ಆಗುತ್ತೆ ಟು ಹಿಟ್ ಮೈಂಡ್ ಆ್ಯಂಡ್ ಮಸಲ್ ಕನೆಕ್ಷನ್. ಸೊ ಅಷ್ಟೇ, ಸಿಂಪಲ್. ಸೊ ಈಗೋಲ್ಲಿ ಏನೋ ಮಾಡಿ ವರ್ಕ್ ಆಗಲ್ಲ ಅಂಟಿಲ್ ಯು ಹ್ಯಾವ್ ಮೈಂಡ್ ಮಸಲ್ ಕನೆಕ್ಷನ್. ಸೊ ಆ್ಯಸ್ ಒನ್ ನಾನು ಮಿಸ್ಟೇಕ್ ಮಾಡಿದ್ದೇನೆ ಅಂದರೆ ಈಗೋ ಲಿಫ್ಟಿಂಗ್ ಮಾಡಿ. ಸೊ ನೀವು ಈಗೋ ಲಿಫ್ಟಿಂಗ್ ಮಾಡಬೇಡಿ. ಲೆಟ್ಸ್ ಗೋ. ಫೈನಲ್ ಸೆಟ್ 12.5 kg. ಲೆಟ್ಸ್ ಗೋ. Three, 4, 5, 6, 7, 8, 9. Hey. Yeah. Last rep. Yes. So guys, ಆರ್ಮ್ಸ್ ಡೇದು ಫೈನಲ್ ಎಕ್ಸಸೈಸ್. ಆಮೇಲೆ ನನಗಿನ್ನೂ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಕ್ರೌಡ್ ಆಗ್ತಿದೆ ಜಿಮ್ಮು. ಸೊ ಅದಕ್ಕೆ ಒಂದು ಫೈನಲ್ ಸೆಟ್ನ ಮಾಡಿ ಮುಗಿಸ್ತೀನಿ. ಲೆಟ್ಸ್ ಗೋ. ಸೊ ಗಾಯ್ಸ್, ಆರ್ಮ್ಸ್ ಡೇ ಆಗಿದೆ, ಬಟ್ ಸ್ವಲ್ಪ ತುಂಬ ಕ್ರೌಡ್ ಇತ್ತು ಆ್ಯಕ್ಚುಲಿ. ಸೊ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕೆ ಪಬ್ಲಿಕ್ಗೆ ಡಿಸ್ಟರ್ಬ್ ಮಾಡಬೇಕು ಅಂತ. ಇನ್ನೂ ಒಂದು ಎಕ್ಸಸೈಸ್ ಇತ್ತು, ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಫ್ರೀ ಇದ್ದ ನಾನು ಪಕ್ಕ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ಗಾಯ್ಸ್, ದಿಸ್ ಈಸ್ ಮೈ ಪ್ರೆಸೆಂಟ್ ಬಾಡಿ ಕಂಡೀಷನ್. ಜಿಮ್ಮಲ್ಲಿ ತುಂಬ ಜನ ಇದ್ದಾರೆ, ಬಟ್ I'll go shirtless. I don't give a fuck. Let's go. ನಾನು ತುಂಬ ಕನ್ಸಿಸ್ಟೆಂಟ್ ಆಗಿದ್ದೀನಿ, ಆಮೇಲೆ ತುಂಬ ಚೀಟ್ ಮೀಲ್ಸ್ ಆಗಲಿ ಮಾಡ್ತಾಯಿಲ್ಲ. ಇಟ್ಸ್ ಜಸ್ಟ್ ದ ಟೈಮ್ ಆ್ಯಂಡ್ ಕನ್ಸಿಸ್ಟೆನ್ಸಿ, ದಟ್ಸ್ ಆಲ್. ಐಲ್ ಗೆಟ್ ದೇರ್ ಒನ್ ಡೇ ಡೆಫಿನೆಟ್ಲಿ. ಇಟ್ಸ್ ಆಲ್ ಸ್ಟಮಕ್. ಲೆಟ್ಸ್ ಗೋ, ಐ ಆಮ್ ಆನ್ ವೇ. So that is it for today's vlog, guys. I hope you learned something from this video, and I'll see you in the next one. Make sure like this video, subscribe, and comment your thoughts.
ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬೈ ಬಾಯ್, ಟೇಕ್ ಕೇರ್.